ಆಕಾಶವಾಣಿ ಮಡಿಕೇರಿ. ಕನ್ನಡದ ಹಬ್ಬ. ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ ಮೇ 29 ಹಾಗೂ 30ರಂದು ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದ ಹಬ್ಬ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರೊಂದಿಗೆ ಸಂದರ್ಶನ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿಶೇಷ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿದೆ, ದಕ್ಷಿಣ ಕಾಶ್ಮೀರ ಎಂದು ಖ್ಯಾತಿ ಪಡೆದಿರುವ ನಮ್ಮ ಹೆಮ್ಮೆಯ ಸೇನಾನಿಗಳ ನಾಡು ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ವಿಶೇಷ ಹಬ್ಬ ನಡೆಯಲಿದೆ. ಯಾವ ಹಬ್ಬ? ಅದು ಕನ್ನಡದ ಹಬ್ಬ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿಶೇಷ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಕಳೆದ ಭಾನುವಾರ ಅಂದರೆ ಮೇ 24ರ ಭಾನುವಾರದಂದು ನೀವು ಒಂದು ವಿಶೇಷ ಸಂದರ್ಶನವನ್ನ ಕೇಳಿದ್ರಿ. ಯಾವುದು ಅಂದ್ರೆ ನಿಮಗೆಲ್ಲ ನೆನಪಿದೆ, ಇದೇ ಬರುವಂತಹ ಮೇ 29, 30ರಂದು 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕವಿ, ಸಾಹಿತಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿಲಯದ ನಿರ್ದೇಶಕರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನವನ್ನ ನೀವು ಆಲಿಸಿದ್ರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಅಧ್ಯಕ್ಷರು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದಾರೆ. ಸಾರ್ವಜನಿಕರಿಗೆ ಅಂದರೆ ಕನ್ನಡ ಅಭಿಮಾನಿಗಳಿಗೆ ಏನೆಲ್ಲ ಸಿಹಿ ಸಿಗಲಿದೆ ಎಲ್ಲವನ್ನ ನಾವು ಅವರ ಪರಿಚಯದೊಂದಿಗೆ ನಾವು ತಿಳಿದುಕೊಳ್ಳೋಣ. ಬನ್ನಿ, ಅವರನ್ನ ಸ್ವಾಗತಿಸೋಣ. ಸರ್, ನಮಸ್ತೆ. ನಮಸ್ತೆ. ಸರ್, ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಶ್ರೋತೃಗಳಿಗೆ. ನಾನು ಎಂಪಿ ಕೇಶವ ಕಾಮತ್, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ಈಗ 4.5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ತಾಲೂಕು ಅಧ್ಯಕ್ಷನಾಗಿ, ಹೋಬಳಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಜೊತೆಗೆ ಪತ್ರಕರ್ತನೂ ಕೂಡ ಆಗಿದ್ದೇನೆ. ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘ, ವಿರಾಜಪೇಟೆ ತಾಲೂಕು ಪ್ರೆಸ್ ಕ್ಲಬ್ ಇವುಗಳನ್ನು ಸ್ಥಾಪಿಸಿ ಸಂಘಟಿಸಿ ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ. ಜೊತೆಗೆ ಮಡಿಕೇರಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷನೂ ಕೂಡ ಆಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಚೇಂಬರ್ ಆಫ್ ಕಾಮರ್ಸ್ನಲ್ಲೂ ಕೂಡ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಬಹಳ ದೀರ್ಘವಾದಂತಹ ಮಾಹಿತಿಯನ್ನು ಕೊಟ್ರಿ. ನಿಜಕ್ಕೂ ಕೂಡ ಖುಷಿ ಅನಿಸುತ್ತೆ. ಬಹಳಷ್ಟು ಅನುಭವ ಇದೆ. ಅನುಭವದ ಪಾಕವನ್ನು ನಮ್ಮ ಶ್ರೋತೃಗಳಿಗೆ ಉಣಿಸಲಿಕ್ಕೆ ಅಂತ ಇವತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದೀರಿ. ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಸ್ವಾಗತ ಸರ್, ಪ್ರೀತಿಯ ಸ್ವಾಗತ. ನಮ್ಮ ಮಡಿಕೇರಿ ಆಕಾಶವಾಣಿಯ ಸಿಬ್ಬಂದಿಯ ಪರವಾಗಿ ಕೂಡ ತಮಗೆ ಪ್ರೀತಿಯ ಸ್ವಾಗತ. ಸರ್, ಈಗ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಕುರಿತು ಪರಿಚಯ ಮಾಡಿಕೊಡ್ಬೋದಾ? ಖಂಡಿತ. ಕಳೆದ 2021ರಲ್ಲಿ ನಡೆದ ಚುನಾವಣೆಯಲ್ಲಿ ನಾನು ಜಯಗಳಿಸಿದ ಬಳಿಕ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 5 ತಾಲೂಕು ಘಟಕಗಳನ್ನು ಪುನರ್ರಚಿಸಿ 15 ಹೋಬಳಿ ಸಮಿತಿಗಳನ್ನು ಮಾಡಿ, ಎಲ್ಲ ಸಮಿತಿಗಳಲ್ಲೂ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ಪದಾಧಿಕಾರಿಗಳು ಒಂದು 5 ಜನರು ಮತ್ತು ಎಲ್ಲ ಸಮಿತಿಯ ಸದಸ್ಯರುಗಳಾಗಿ ಒಂದು 10 ಜನರು, ಹಾಗೆ ವಿಶೇಷ ಆಹ್ವಾನಿತರಾಗಿ ಒಂದು 23 ಜನರು, ಹಾಗೆ ಇಡೀ ಒಂದು 400-500 ಜನರ ತಂಡವನ್ನು ಕಟ್ಟಿಕೊಂಡು ನಾವು ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬರೋ ಸಂದರ್ಭದಲ್ಲಿ 19 ದತ್ತಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದವು. ಇವತ್ತು ಅದು 40ಕ್ಕೆ ಏರಿದೆ. ಈ 4 ವರ್ಷದಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ, ಜೊತೆಗೆ ಕನ್ನಡಾಭಿಮಾನಿಗಳ ಪ್ರೀತಿಯಿಂದ, ಜೊತೆಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಸಹಕಾರದಿಂದ ಈ ದತ್ತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪ್ರಮುಖವಾಗಿ ನಾವು ದತ್ತಿಗೆ ಹೆಚ್ಚು ಆಸಕ್ತಿ ತೋರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ಹಿರಿಯರ ಹೆಸರಿನಲ್ಲಿ ದತ್ತಿ ಠೇವಣಿಯನ್ನು ಇಟ್ಟ ಸಂದರ್ಭದಲ್ಲಿ ಅದರಿಂದ ಬರುವ ಬಡ್ಡಿಯಲ್ಲಿ ಪ್ರತಿ ವರ್ಷವೂ ಕೂಡ ಜಿಲ್ಲೆಯ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಒಂದು ಸಾರಿ ಒಂದು ದತ್ತಿ ಇಟ್ಟರೆ ಅದು ಜೀವನ ಪರ್ಯಂತ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ ಮಾಡ್ಕೊಂಡ್ಬರ್ತದೆ ನಿರಂತರವಾಗಿ. ಈಗ ರಾಜ್ಯದಲ್ಲಿ 3000 ದತ್ತಿ ಇದೆ.
ಅದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಉದಾಹರಣೆಗೆ ಒಂದು 40 ವರ್ಷದ ಹಿಂದೆ BM ಶ್ರೀ ಅವರು 300 ರೂಪಾಯಿ ದತ್ತಿ ಇಡುವ ಮೂಲಕ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದರು. ಇವತ್ತಿನವರೆಗೂ ಅದು ನಡ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ 1980 ಇಸ್ವಿನಲ್ಲಿ ಪ್ರಾರಂಭ ಆಯಿತು ದತ್ತಿ ಸ್ಥಾಪನೆ ಮಾಡಲಿಕ್ಕೆ. ಆಗ 10,000 ರೂಪಾಯಿ ಇಟ್ಟಂಥ ದತ್ತಿ ಅದು ಕೇವಲ 700-800 ರೂಪಾಯಿ ಬಡ್ಡಿ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಆಯೋಜಿಸ್ತಾ ಇದ್ದೇವೆ. ಯಾಕೆಂದರೆ ಅದು ನಿರಂತರವಾದ ಕಾರ್ಯಕ್ರಮ. ನಮಗೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ವಿಶೇಷವಾಗಿ ದತ್ತಿ ಕಾರ್ಯಕ್ರಮಗಳನ್ನು ನಾವು ಜಿಲ್ಲೆಯ ಎಲ್ಲ ಹಳ್ಳಿಯ ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ. ಯಾಕೆಂದರೆ ಕನ್ನಡ ನಾಡು ನುಡಿ, ಅದರ ಆಚಾರ ವಿಚಾರ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಆ ವಿದ್ಯಾರ್ಥಿಗಳಿಗೆ ತಿಳಿದರೆ ಮಾತ್ರ ಮುಂದೆ ಅವರು ಕನ್ನಡಿಗರಾಗಿ ಕನ್ನಡದ ಗಟ್ಟಿತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಯಾವುದೇ ಸಾಹಿತ್ಯದ ಆಸಕ್ತಿ ಅವರಲ್ಲಿ ಉಳ್ಕೊಳ್ಳದೆ ಹೋಗ್ತದೆ. ನಾವು ಮಾಡಿದ ಕಾರ್ಯಕ್ರಮದಲ್ಲಿ ಒಂದು 10-50 ಮಂದಿ ಇದರಲ್ಲಿ ಒಂದು 2-3 ಜನರಾದರೂ ಇದರ ಬಗ್ಗೆ ಆಸಕ್ತಿ ತೋರ್ಬಿಟ್ಟು ಅವರು ಮುಂದೆ ಬಂದರೆ ಅದು ಅವರಿಗೂ ಬೆಳಕಾಗುತ್ತೆ, ಜೊತೆಗೆ ಸಾಹಿತ್ಯ ಲೋಕಕ್ಕೂ ಒಂದು ಬೆಳಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮೇಡಮ್. ಕನ್ನಡ ನಾಡಿನ ಹೆಮ್ಮೆಯ ಹೆಣ್ಣಿನ ಕಾಂತಿನ ಓದಯ ಶೋಭಿಸಲಿ, ಜಯದೊಂದು ಭೀನಾದವು ತುಂಬುದ ದಿಗ್ವಿಜಯೋತ್ಸವ ರಂಜಿಸಲಿ, ಜಗದಲ್ಲಿ ನೀ ಮೆರೆಸಮ್ಮ ಮಹೋನ್ನತ ಕೀರ್ತಿ ಪತಾಕೆಯ ಬಾನಿನಲಿ, ವಿಜಯಿಸು ನೀ ಮತ್ಯಾಸುರ ಮರ್ದಿನಿ, ಶುದ್ಧ ಚರಿತ್ರೆಯು ವರ್ಧಿಸಲಿ, ಶುದ್ಧ ಚರಿತ್ರೆಯು ವರ್ಧಿಸಲಿ. ನಮ್ಮ ಕೊಡಗಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಈ ಸಂಸ್ಥೆಗೆ ಸಾರ್ವಜನಿಕರ ಸಹಕಾರ ಹೇಗಿದೆ ಸರ್? ಕನ್ನಡ ಸಾಹಿತಿಗಳ, ಬರಹಗಾರರ, ಕವಿಗಳ ಸಹಕಾರ ಹೇಗಿದೆ ಸರ್? ಸಂಕ್ಷಿಪ್ತವಾಗಿ ಹೇಳ್ಬೋದಾ? ತುಂಬ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಇರುವ ಕನ್ನಡ ಅಭಿಮಾನವನ್ನು ಅಲ್ಲಿ ನಾವು ಗುರುತಿಸ್ತೇವೆ. ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಾ ಸರ್? ಉದಾಹರಣೆಯಾಗಿ ನಾವು ಪ್ರತಿ ವರ್ಷವೂ ಕೂಡ ಕುವೆಂಪು ದಿನಾಚರಣೆಯನ್ನು ಮಾಡ್ತೇವೆ. ಯಾಕೆಂದರೆ ರಾಷ್ಟ್ರಕವಿ ಅವರಿಲ್ಲದೆ ಕನ್ನಡ ಇಲ್ಲ. ಅವರ ಕಾರ್ಯಕ್ರಮವನ್ನು ಮಾಡ್ತೇವೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮಿರ್ಜಾ ಇಸ್ಮಾಯಿಲ್ ಮತ್ತು ವಿಶ್ವೇಶ್ವರಯ್ಯನವರು ಆ 3 ಜನರನ್ನ ಸಂಸ್ಥಾಪಕರು ಅಂತೇಳಿ ಸಾಹಿತ್ಯ ಪರಿಷತ್ ಗುರುತಿಸಿಬಿಟ್ಟು ಅವರ ವಿಶೇಷವಾಗಿ ಸಂಸ್ಥಾಪನಾ ದಿನ, ಜೊತೆಗೆ ಆ 3 ಜನರ ದಿನಾಚರಣೆಗಳನ್ನು ಕೂಡ ಮಾಡ್ತೇವೆ. ಇಂಜಿನಿಯರ್ಸ್ ಡೇ ಅಂತೇಳಿ ಏನು ವಿಶ್ವೇಶ್ವರಯ್ಯನವ್ರದ್ದು ಇದೆ, ಅದನ್ನು ನಾವು ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಹೋಗಿ ನಮ್ಮ ಸಂಸ್ಥಾಪಕರು, ಅವರ ಇಂಜಿನಿಯರ್ ಸಂಸ್ಥೆಗಳ ಸಂಸ್ಥಾಪಕರು ಅದು ಮಾಡ್ತಾಯಿದ್ದೇವೆ. ಮಿರ್ಜಾ ಇಸ್ಮಾಯಿಲ್ ಸಂಸ್ಥಾಪನೆ ಜನ್ಮದಿನೋತ್ಸವ ಮಾಡ್ತೇವೆ. ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಕೂಡ, ಅವರೇ ನಮ್ಮನ್ನು ಈ 1915ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಅವರು. ಇವತ್ತಿನ ದಿನದಲ್ಲಿ ನಾವು ಶತಮಾನೋತ್ಸವ ಆಚರಿಸ್ತಿರುವ ಯಾವುದೆಲ್ಲ ಸಂಸ್ಥೆ ಇದೆ ಕರ್ನಾಟಕದಲ್ಲಿ ಅದೆಲ್ಲವನ್ನು ಅವರೇ ಪ್ರಾರಂಭ ಮಾಡಿದ್ದು. ನಿಜಕ್ಕೂ ಅವರು ಪ್ರಾತಸ್ಮರಣೀಯರು. ಅದ್ರ ಬಗ್ಗೆ 2 ಮಾತಿಲ್ಲ. 100 ಸಂಸ್ಥೆಗಳನ್ನು ಹುಟ್ಟಿಹಾಕಿ ಆ 100 ಸಂಸ್ಥೆಯಲ್ಲಿ 80% ಸಂಸ್ಥೆಗಳು ಕೂಡ ಇವತ್ತು 100 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಅವ್ರನ್ನ ನೆನಪಿಸ್ಕೊಳ್ಳಲೇಬೇಕಾಗ್ತದೆ. ಜೊತೆಗೆ ಕೊಡಗಿನಲ್ಲಿ ಕೂಡ ಸಾಹಿತ್ಯಕ್ಕೆ ತುಂಬ ಒಳ್ಳೆಯ ಮನ್ನಣೆ ಸಿಕ್ಕಿದೆ ಕೂಡ. ಈ 54ನೇ ವರ್ಷ ಇಲ್ಲಿ ಕೊಡಗಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಗಿದೆ. 50ನೇ ವರ್ಷವನ್ನು ಕೂಡ ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವು. ಹಿಂದೆ TP ರಮೇಶ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಿರಂತರವಾಗಿ, ತಾಲೂಕು ಅಧ್ಯಕ್ಷರಾಗಿ ಒಂದು 10 ವರ್ಷ, ಜಿಲ್ಲಾಧ್ಯಕ್ಷರಾಗಿ ಒಂದು 12 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಇಲ್ಲಿ ಮಹಿಳಾ ಬರಹಗಾರರು ತುಂಬ ಕಮ್ಮಿ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಗೌರಮ್ಮ ದತ್ತಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತಿಗೆ 24 ಜನ ದತ್ತಿ ಪ್ರಶಸ್ತಿ ಪಡ್ಕೊಂಡವರು. ಈ ವರ್ಷ 24ನೇದು ಬರ್ತದೆ. 23 ಜನ ಈಗಾಗಲೇ ಪಡ್ಕೊಂಡಿದ್ದಾರೆ. ಕೊಡಗಿನ ಗೌರಮ್ಮನವರನ್ನು ಕೂಡ ನೀವು ಸ್ಮರಿಸ್ತೀರಿ. ಹೌದು. ಪ್ರಾರಂಭದಲ್ಲಿ ಭಾರಿ ಕಷ್ಟ ಆಗ್ತಾ ಇತ್ತು, ಲೇಖಕರೇ ಇರಲಿಲ್ಲ, ಹುಡುಕಿ ಕೊಡುವಂಥ ಸಂದರ್ಭ ಇತ್ತು. ಇವತ್ತು ಸ್ಪರ್ಧೆಗೆ 10-15 ಪುಸ್ತಕಗಳು ಲೇಖಕರು ಸ್ಪರ್ಧೆಗೆ ಬರ್ತಾರೆ. ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವ್ರನ್ನ ಘೋಷಣೆ ಮಾಡ್ತೇವೆ ಗೌರಮ್ಮ ಪ್ರಶಸ್ತಿ ವಿಜೇತರು ಅಂತ ಹೇಳ್ಬಿಟ್ಟು. ಆ ಥರದ ಒಂದು ವ್ಯವಸ್ಥೆ. ಲೇಖಕರು ಮುಂದೆ ಬರ್ತಾ ಇಲ್ಲ? ಅಲ್ಲ, ಈಗ ಬರ್ತಾ ಇದ್ದಾರೆ. ಹಿಂದೆ ಲೇಖಕರು ಕಮ್ಮಿ ಇದ್ರು. ಹಿಂದೆ ಯಾಕಾಗಿ ಬರ್ತಾ ಇರಲಿಲ್ಲ? ಪ್ರೋತ್ಸಾಹ ಇರಲಿಲ್ಲ, ಅವಕಾಶ ಇರಲಿಲ್ಲ. ನಾವು ಪುಸ್ತಕ ಬರೆದ್ರೆ ಪ್ರಿಂಟ್ ಮಾಡೋದು ಹೇಗೆ, ಮಾಡೋದು ಎಲ್ಲಿ, ಅದಕ್ಕೆ ಹಣ ಖರ್ಚು ಎಷ್ಟು, ಏನು ಅನ್ನೋದನ್ನೆಲ್ಲ ಭಾರಿ ಒಂದು ಸಮಸ್ಯೆ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಒಂದು 20 ಪುಸ್ತಕಗಳನ್ನು
ಸಾಹಿತ್ಯ ಪರಿಷತ್ತಿನ ಹಣ ಅಲ್ಲ, ನಮ್ಮೊಬ್ಬರು ಪ್ರಕಾಶಕರು ಸ್ನೇಹಿತರಿದ್ದಾರೆ, ಅವರು ಅದನ್ನು ಪ್ರಿಂಟ್ ಮಾಡಿ ನಮಗೆ 100-150 ಪುಸ್ತಕಗಳನ್ನ ಕೊಡ್ತಾರೆ. ಯಾವ ಖರ್ಚು ಇಲ್ಲದೆ ಆ ಪುಸ್ತಕ ಪ್ರಿಂಟಾಗಿ ಲೈಬ್ರರಿಗೆ ಹೋಗ್ತದೆ. ನಮ್ಮ ಪ್ರತಿಭೆಗೆ ಒಂದು ಅವಕಾಶ ಸಿಗ್ತದೆ. ಆ ಥರದ ಒಂದು 20 ಪುಸ್ತಕಗಳನ್ನು ನಾನು ಅವಧಿಯಲ್ಲಿ ಉಚಿತವಾಗಿ ಲೇಖಕರಿಗೆ ಪ್ರಿಂಟ್ ಮಾಡಿಸಿ ಕೊಟ್ಟಿದ್ದೇನೆ. ಹಲವಾರು ಬರಹಗಾರರಿಗೆ, ಉದಯೋನ್ಮುಖ ಕವಿಗಳಿಗೆ ನಮ್ಮ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ತು ವೇದಿಕೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸರ್, ಈಗ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ನೀವು ಆಯ್ಕೆಯಾದ ನಂತರ ಏನೆಲ್ಲ ಯೋಜನೆಗಳನ್ನು ಅನಾವರಣ ಮಾಡಿದ್ರಿ? ಅದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಕೊಡ್ತೀರಾ? ಪ್ರಮುಖವಾಗಿ ನಮಗೆ ಆಸ್ತಿ ಇದ್ದಿದ್ದು ಒಂದು ಸಾಹಿತ್ಯ ಪರಿಷತ್ನ ಸದಸ್ಯತ್ವ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಅದು ನಾನು ಅಧ್ಯಕ್ಷನಾಗುವಾಗ 2,000 ಸದಸ್ಯರಿದ್ದು ಈಗ 3,000 ಚಿಲ್ಲರೆ ಸದಸ್ಯರಾಗಿದ್ದಾರೆ. ಜೊತೆಗೆ ದತ್ತಿ ನಿಧಿಗಳನ್ನು 25 ದತ್ತಿ ನಿಧಿಗಳನ್ನು ಸೇರಿಸೋ ಮುಖಾಂತರ ಅದರಲ್ಲಿ ಒಂದು ದೊಡ್ಡ ಒಂದು ಸಾಧನೆಯೇ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ದತ್ತಿಯಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ ಅವರ ಕುರಿತು ಉಪನ್ಯಾಸ ಕೊಡುವಂಥದ್ದು, ಕನ್ನಡ ಮತ್ತು ಕೊಡವ ಭಾಷೆಯ ಸಂಬಂಧಗಳ ಕುರಿತು ಉಪನ್ಯಾಸ ನೀಡುವಂಥದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಜೊತೆಗೆ SSLCಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು 4 ದತ್ತಿ ಇದೆ. ಆ ಥರದ್ದು ನಗದು ಪುರಸ್ಕಾರ ಕೂಡ ಕೊಡ್ತೇವೆ. ಜೊತೆಗೆ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯೇ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟುಕೊಂಡ್ರು ಇಟ್ಟಂಥದ್ದು ದತ್ತಿ ಅದು. ಅಂದರೆ ಹೆಣ್ಣುಮಕ್ಕಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹ ಸಿಗಬೇಕು ವಿದ್ಯಾಭ್ಯಾಸದಲ್ಲಿ ಅಂತೇಳಿ ಬೆಂಗಳೂರಿನ ರಾಜಾರಾವ್ ಮತ್ತು ನಾಗೇಂದ್ರ ರಾವ್ ಅನ್ನೋರು ಆ ಒಂದು ದತ್ತಿ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಕೈಬುಲಿರ ಬೋಪಯ್ಯ, ಶ್ರೀಮತಿ ಪಾರ್ವತಿ ಬೋಪಯ್ಯ ಅನ್ನೋರು ಜಿಲ್ಲೆಯಲ್ಲಿ 4 ದತ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ದತ್ತಿ SSLCಯಲ್ಲಿ ಅತ್ಯಧಿಕ ಅಂಕ ಪಡೆದಂಥ ವಿದ್ಯಾರ್ಥಿನಿಗೆ. ನಂತರ ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕವಿಗೋಷ್ಠಿ ನಡೆಸಿ ಸಾಹಿತಿಗಳಾಗಿ ಬೆಳೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕವಿಗೋಷ್ಠಿ ನಡೆಸುವಂಥದ್ದು. ಇನ್ನೂ ಒಂದು ದತ್ತಿ ಪ್ರಬಂಧಗಳನ್ನು ಪದವಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ನಡೆಸಿ ಅವರಿಗೆ ಒಂದು ಬಹುಮಾನ ಕೊಡುವಂಥ ಕಾರ್ಯಕ್ರಮ. ಜೊತೆಗೆ ಈ ವರ್ಷ ವಿಶೇಷವಾಗಿ ಇನ್ನೊಂದು ದತ್ತಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಅವರು ವಿಶೇಷ ಚೇತನಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ದತ್ತಿಯನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಹಲವು ರೀತಿಯ ದತ್ತಿಗಳು ನಮ್ಮಲ್ಲಿದೆ. ನಿಮ್ಮ ಕನಸು ಏನು ಸರ್? ಇದರ ನಡುವೆ ವೈಯಕ್ತಿಕವಾಗಿ ನೀವು ಕಂಡಿರುವಂತಹ ಕನಸುಗಳೇನು? ಕನ್ನಡದ ಒಂದು ಭವನ ಕಟ್ಟಬೇಕು ಅನ್ನುವಂಥ ಆಸೆ ಇದೆ. ಜೊತೆಗೆ ಸಾರ್ವಜನಿಕ ಜೀವನದೆಡೆಗೆ ಅಥವಾ ಸಾಹಿತ್ಯದೆಡೆಗೆ ಸೆಳೀಲಿಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇರೋ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಒಂದು ಕರೆ ಕೂಡ. ಕನ್ನಡಕ್ಕಾಗಿ ಕೈ ಎತ್ತು, ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು, ಕಾಣುವೆ ನೀನು ಸಂಪತ್ತು, ಸಿರಿಗನ್ನಡ ನಿನ್ನು ಸಿರಾದರೆ, ಸವಿಗನ್ನಡ ನಿನ್ನುಡಿಯಾದರೆ, ಬದುಕೆಲ್ಲ ನಿನಗೆ ಸಿಹಿ ತುತ್ತು. ಕನ್ನಡದ ಹಬ್ಬ. ಇನ್ನು ಸರ್, 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಮ್ಮ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ. ಹೌದು, ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲೆಯಲ್ಲಿ ಇದುವರೆಗೆ ಹಲವಾರು ಸಮ್ಮೇಳನಗಳನ್ನು ಮಾಡಿದೆ. ಇದು 17ನೇ ಜಿಲ್ಲಾ ಸಮ್ಮೇಳನ ಸುಂಟಿಕೊಪ್ಪದಲ್ಲಿ ನಡೀತಾ ಇದೆ. ಹೆಚ್ಚು ಕಮ್ಮಿ ಜಿಲ್ಲೆಯಲ್ಲಿ 17 ಜಿಲ್ಲಾ ಸಮ್ಮೇಳನಗಳು, ಹಿಂದಿನ ಎಲ್ಲರೂ ಅಧ್ಯಕ್ಷರು ಸೇರಿದಾಗೆ ಇಷ್ಟು ವರ್ಷಗಳಲ್ಲಿ 37 ತಾಲೂಕು ಸಮ್ಮೇಳನಗಳು, ಜೊತೆಗೆ 3 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಕೂಡ ಇಲ್ಲಿ ನಡೆದಿವೆ. ಈ ಎಲ್ಲದರ ಅನುಭವದಲ್ಲಿ ಜನರಿಗೆ ನಿಜಕ್ಕೂ ಆಸಕ್ತಿ ಇದೆ. ನಾವು ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಇದರಲ್ಲಿ ತೊಡಗಿಸ್ಕೋಬೇಕಾಗಿರುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಮಾಡಿದಾಗ ಮಾತ್ರ ಅವ್ರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಕನ್ನಡದ ಹಬ್ಬ ಅಂತ ನಾವು ಸ್ವೀಕರಿಸೋದಾದರೆ, ಈ ಹಬ್ಬದಲ್ಲಿ ಸಾಹಿತಿಗಳು, ಕವಿಗಳು, ಸಾರ್ವಜನಿಕರು ಆಗಮಿಸಬೇಕು ಅಂತ ಅಂದರೆ ನಿಮ್ಮ ಒಂದು ಪ್ರೀತಿಯ ಮನವಿ ಹೇಗೆ ಸರ್? ಹೆಚ್ಚು ಹೆಚ್ಚು ಜನರು ಸಮ್ಮೇಳನಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ದಿನ ಬೇರೆ 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 ಕಾರ್ಯಕ್ರಮಗಳನ್ನು, ಅವರ ಪ್ರತಿಭೆ ಪುರಸ್ಕಾರ ಇರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಬೇಕು, ಅದರಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಆಳ್ವ ಅವರು ಮುಖ್ಯ ಭಾಷಣಕಾರರಾಗಿ ಬರ್ತಾರೆ. ಅವರ ಒಂದು ದೊಡ್ಡ ಸ್ನೇಹಿತರ ಬಳಗ, ಅಭಿಮಾನಿಗಳ ಬಳಗ
ಕೊಡಗು ಜಿಲ್ಲೆಯಲ್ಲಿದೆ. ಮೂಡುಬಿದ್ರೆಯ ಆಳ್ವಾಸ್ ಹಾಂ, ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು. ಜೊತೆಗೆ ಸಮಾರೋಪ ಸಮಾರಂಭಕ್ಕೆ ಡಾಕ್ಟರ್ ಮಾನಸ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು. ಜೊತೆಗೆ MG ನಾಗರಾಜ್ ಹಿರಿಯ ಸಂಶೋಧಕರು, ಅವರು ಕೂಡ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಹಾಗೆ ಹಿರಿಯ ಸಾಹಿತಿಗಳನ್ನು ನೋಡೋ ದೃಷ್ಟಿಯಿಂದಾದರೂ ನಮ್ಮ ಸಾಹಿತಿಗಳು ಅವರನ್ನು ಮಾತಾಡೋ ದೃಷ್ಟಿಯಿಂದ ಅವ್ರ ಎಲ್ಲ ಆಸಕ್ತಿ ಇರುವಂಥವರೆಲ್ಲ ಬರ್ತಾರೆ. ಅದೊಂದು ಸಾಹಿತಿ ಸಮ್ಮೇಳನಗಳಲ್ಲಿ ಸಾಹಿತಿಗಳನ್ನು ಭೇಟಿಯಾಗೋದೇ ಒಂದು ಮುಖ್ಯ ಆಕರ್ಷಣೆ ಆಗಿರ್ತದೆ. ಮತ್ತು ಪುಸ್ತಕ ಮಳಿಗೆಗಳು, ಪುಸ್ತಕದ ಪರಿಚಯ ಈಗ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ನಿಮಗೆ ಗೊತ್ತಿರುವ ಹಾಗೆ ಓದೋದು ಕಮ್ಮಿ ಆಗಿದೆ. ಅದು ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮನೆಗೊಂದು ಗ್ರಂಥಾಲಯ ಅನ್ನೋ ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ ಜೊತೆಗೆ ಸೇರಿಕೊಂಡು ಕನ್ನಡ ಪುಸ್ತಕ ಪ್ರಾಧಿಕಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸಮ್ಮೇಳನದಲ್ಲಿ ಕೂಡ ಒಂದು 5ರಿಂದ 8 ಪುಸ್ತಕ ಮಳಿಗೆಗಳು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಮಂಗಳೂರು ಅಲ್ಲಿಂದೆಲ್ಲ ಆಹ್ವಾನ ಕೊಟ್ಬಿಟ್ಟು ಅವರಿಗೆ ಯಾವುದೇ ಬಾಡಿಗೆ ಇಲ್ಲದೆ ಮಳಿಗೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸರ್, ತಾವು ಹೇಳ್ತಾ ಇದ್ರಿ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿ ಸರ್. ವಿಶೇಷವಾಗಿ ನಾವು ಈ ಸರ್ತಿ ದೇಶ ಕಂಡ ಅಂತಲೇ ಹೇಳ್ಬೋದು. ಒಬ್ಬ ಉತ್ತಮ ಸಾಹಿತಿಯನ್ನು ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸಾಹಿತ್ಯದ ಪ್ರಶಸ್ತಿಯನ್ನು ತಮ್ಮ ಎಲ್ಲ ಸಮಗ್ರ ಲೇಖನಗಳಿಗಾಗಿ ಪಡೆದಂತಹ, ಆಕಾಶವಾಣಿಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದಂತಹ, ಕೊಡಗಿನ ಜನರಿಗೆ ಚಿರಪರಿಚಿತರಾಗಿ ಕೊಡಗಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿ ಜನರಿಗೆ ಪರಿಚಯರಾಗಿದ್ದಂಥ ನಮ್ಮದೇ ಊರಿನ ಸುಂಟಿಕೊಪ್ಪದ ಅಬ್ದುಲ್ ರಶೀದ್ ಅವರನ್ನ ತುಂಬ ಖುಷಿಯಿಂದ, ಆ ಊರಿನ ಜನರಂತೂ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ. ನಮಗೂ ಕೂಡ ಅವರು ಅಧ್ಯಕ್ಷರಾಗಿರೋದು ದೊಡ್ಡ ಒಂದು ಘನತೆ ತಂದುಕೊಟ್ಟಿದೆ ಸಮ್ಮೇಳನಕ್ಕೆ. ಅವರ ಅಧ್ಯಕ್ಷರು ಅಂತೇಳಿ ಗೊತ್ತಾದ ಕೂಡಲೇ ಹಲವಾರು ಹಿರಿಯ ಸಾಹಿತಿಗಳು ನಮಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಒಳ್ಳೆ ಆಯ್ಕೆ ಮಾಡಿದ್ದೀರಿ, ನಾವು ಕೂಡ ಸಮ್ಮೇಳನಕ್ಕೆ ಬರ್ತೇವೆ ಅನ್ನುವಂಥ ಒಳ್ಳೆ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದು ನಮಗೆ ಪ್ರಮುಖ ಆಕರ್ಷಣೆ ಅಬ್ದುಲ್ ರಶೀದೇ ಈ ಸಮ್ಮೇಳನಕ್ಕೆ. ಶ್ರೀಯುತ ಅಬ್ದುಲ್ ರಶೀದ್ ಅವರ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ನೀವು ಮಾತನಾಡ್ತಾ ಇದ್ದೀರಿ. ಇದು ನಮ್ಮೆಲ್ಲ ಶ್ರೋತೃಗಳಿಗೆ ತುಂಬ ಖುಷಿಯನ್ನು ತಂದು ಕೊಡ್ತಾ ಇದೆ ಸರ್. ಈಗ ಸಾಹಿತ್ಯ ಸಮ್ಮೇಳನ ಅಂದರೆ ನಾವೇನೋ ಒಂದು ಕಲಿಬೇಕು ಅಂತ ಸಾಹಿತಿ ಅಥವಾ ಸಾಹಿತ್ಯವನ್ನು ಪ್ರೀತಿ ಮಾಡುವಂತಹ, ಇನ್ನೂ ಆರಂಭದ ಹಂತದಲ್ಲಿ ಇರುವಂತಹ ಮನಸ್ಸುಗಳು ಬರುವಂತಹ ಸಿದ್ಧತೆಯಲ್ಲಿ ಇರುವಂತಹವರಿಗೆ ಏನು ನಿಮ್ಮ ಕಿವಿ ಮಾತು ಸರ್? ಸಾಹಿತ್ಯ ಸಮ್ಮೇಳನಕ್ಕೆ ಭೇಟಿ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳಾಗ್ತದೆ. ಪುಸ್ತಕ ಮಳಿಗೆ ಇರ್ತದೆ, ಆ ಪ್ರದೇಶದ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ತಾವೇ ಸ್ವತಃ ಹೋಗಿ ಹಾಡಲಿಕ್ಕೆ ಒಂದು ವೇದಿಕೆ ಇಟ್ಟಿರ್ತೇವೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ ಹಾಡುಗಾರರಿದ್ದರೆ ಯಾರು ಬೇಕಾದರೂ ಅವ್ರ ಹೆಸರು ಕೂಡ ಮೊದಲೇ ಹಾಕಿರೋದಿಲ್ಲ, ಆಗ ಬಂದು ಆಸಕ್ತಿ ಇರೋರು ಕೂಡ ಹಾಡ್ಬೋದು ಅನ್ನುವಂಥ ಒಂದು ವೇದಿಕೆಯನ್ನು 1 ಗಂಟೆ, ಅದಕ್ಕೋಸ್ಕರ 1 ಗಂಟೆ ಇಟ್ಟಿದ್ದೇವೆ. ಮೊನ್ನೆ ಕಡಂಗದಲ್ಲಿ ನಡೆದಾಗ ನಾವು ಅಂದಾಜೇ ಮಾಡದೇ ಇರುವಂಥ ತುಂಬ ಒಳ್ಳೆ ಗಾಯಕರು, ಅವ್ರನ್ನ ನಾವು ಗುರುತಿಸಿರೋದೇ ಇಲ್ಲ, ಹಳ್ಳಿಗಾಡಿನಲ್ಲಿರುವಂಥವ್ರು ಬಂದು ಹಾಡಿ ಎಲ್ಲರ ಒಂದು ಪ್ರಶಂಸೆ ಪಡ್ಕೊಂಡಿದ್ದಾರೆ. ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ವಿವಿಧ ಪ್ರತಿಭೆಗಳನ್ನು ಪ್ರಚಾರ ಮಾಡುವ ಅವಕಾಶ ಕೊಟ್ಟುಕೊಂಡು ಆಗುವಂಥ ಕೆಲಸ, ಇದೆಲ್ಲವೂ ಕೂಡ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತದೆ ಬರಲಿಕ್ಕೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಒಂದು ಕನ್ನಡದ ಹಬ್ಬ ಅಂತಲೇ ಹೇಳ್ಬೋದು. ಜೊತೆಗೆ ಬೆಳಿಗ್ಗೆ ರಾಷ್ಟ್ರ ನಾಡು ನಮನದೊಂದಿಗೆ, ಯಾಕೆಂದರೆ ಮೊದಲು ಭೂಮಿ ತಾಯಿಗೆ ನಮಗೆ ಜೀವ ಕೊಟ್ಟಂಥ ರಾಷ್ಟ್ರಕ್ಕೆ, ರಾಷ್ಟ್ರ ತಾಯಿಗೆ ನಮಸ್ಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಧ್ವಜಾರೋಹಣ ಮೂಲಕ ಕಾರ್ಯಕ್ರಮ ಮಾಡಿದ್ದೇವೆ. ಹೌದು, ರಾಷ್ಟ್ರಧ್ವಜ, ಕನ್ನಡ ಧ್ವಜ, ಪರಿಷತ್ತಿನ ಧ್ವಜ, 3 ಧ್ವಜವನ್ನು ಕೂಡ ಅನಾವರಣ ಮಾಡಿ ಆರೋಹಣ ಮಾಡ್ತೇವೆ. ನಂತರ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಸಮ್ಮೇಳನ ನಡೆಯುತ್ತಿರುವಂತಹ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ತ್ಯಾಗ, ಆದರ್ಶ, ಬಲಿದಾನಗಳಿಂದ ಬದುಕಿದ ಹಿರಿಯರನ್ನು ಗುರುತಿಸಿ ಅವರ ಹೆಸರಿನಲ್ಲಿ ದ್ವಾರಗಳನ್ನು ಮಾಡ್ತೇವೆ. ಇವತ್ತು ಸುಂಟಿಕೊಪ್ಪದಲ್ಲಿ 20 ದ್ವಾರಗಳಾಗ್ತಾ ಇದೆ. ಗುಂಡುಕುಟ್ಟಿ ಮಂಜುನಾಥಯ್ಯ ಅಂಥೇಳಿ ಅಲ್ಲಿ ಗುಂಡುಕುಟ್ಟಿ ತೋಟದಲ್ಲಿ ಇದ್ದವರೊಬ್ಬರು, ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಡಗಿ ಕರ್ಕೊಂಬಂದವರು. ಅವರ ಹೆಸರಿನಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ. ಅವರಿಗೆ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಂಗಣ, ಅವರ ಹೆಸರಲ್ಲಿ ಸಭಾಂಗಣ ಇರ್ತದೆ. ಅವರು ಸಾಹಿತಿಗಳಿಗೆ ಶಿವರಾಮ್ ಕಾರಂತರು, ಕುವೆಂಪು, ದ ರಾ ಬೇಂದ್ರೆ ಎಲ್ಲ ಅವರ ಮನೆಯಲ್ಲಿ ಬಂದುಬಿಟ್ಟು ಅಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡ್ತಾಯಿದ್ರು. ಅಷ್ಟೊಂದು ಒಂದು ಸಾಹಿತ್ಯಕ್ಕೆ ತುಂಬ ಬೆಂಬಲ ಕೊಟ್ಟು ಮಾಡಿದಂಥ ಒಂದು ವ್ಯಕ್ತಿ. ಅಂಥವ್ರನ್ನ ಗುರುತಿಸಿಬಿಟ್ಟು
ಜೊತೆಗೆ 19 ದ್ವಾರಗಳೇನು ಮಾಡ್ತಾ ಇದ್ದೀವಿ ನಾವು, 19 ದ್ವಾರಗಳು ಕೂಡ ಅವರು ಜೀವಮಾನದಲ್ಲಿ ತ್ಯಾಗ ಬಲಿದಾನ ಮಾಡಿ ಏನಾದರೂ ಒಂದು ಸೇವೆ ಮಾಡಿದಂಥವ್ರ ಹೆಸರಿನಲ್ಲಿ ದ್ವಾರಗಳನ್ನು ನಿರ್ಮಾಣ ಮಾಡ್ತೇವೆ. ಅಂದರೆ ನಮ್ಮ ಕೊಡಗಿನ ನೆಲಕ್ಕೆ ವಿಶೇಷವಾಗಿ ಆ ಪ್ರದೇಶಕ್ಕೆ, ಸುಂಟಿಕೊಪ್ಪ ಸುತ್ತಮುತ್ತ ಪ್ರದೇಶಕ್ಕೆ, ಆ ಪ್ರದೇಶದಲ್ಲಿ ಮಾಡುವಾಗ ಅಲ್ಲಿ ಅವರಿಗೆ ಆದ್ಯತೆ ಕೊಡೋದು ಮೊದಲ ಆದ್ಯತೆ. ನಂತರ ಸಾಹಿತಿಗಳಿಗೆ, ಹಿಂದಿನ ಸಾಹಿತಿಗಳಿಗೆ ಬೇರೆ ಬೇರೆ ಇದರಲ್ಲಿ ಕೊಡ್ತೇವೆ. ಈಗ ಉದಾಹರಣೆಗೆ ಸುಂಟಿಕೊಪ್ಪದ ಗಡ್ಡೆಹಳ್ಳದಿಂದ ಅಯ್ಯಪ್ಪ ದೇವಸ್ಥಾನದವರೆಗೂ 18 ದ್ವಾರಗಳು ಬರ್ತವೆ. ಅವೆಲ್ಲವೂ ಕೂಡ ಅಲ್ಲಿಯ ಕುಟುಂಬಸ್ಥರ, ಅಲ್ಲಿಯ ಸಹಕಾರ ಸೇವೆ ಇರ್ಬೋದು, ಅಧ್ಯಕ್ಷರಾಗಿ ದುಡಿದವರು ಇರ್ಬೋದು, ಹಿಂದೆ ಅವರಿಗೆ ಸೇವೆ ಮಾಡಿದವರು ಇರ್ಬೋದು, ಅವರೆಲ್ಲರ ಹೆಸರಿನಲ್ಲಿ ಅವರ ಫೋಟೋ ಸಮೇತ ಹಾಕಿ ದ್ವಾರಗಳನ್ನು ನಿರ್ಮಿಸ್ತೇವೆ. ಅಂದರೆ ಅದೊಂದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇಂಥವ್ರು ಇದ್ದರು ನಮ್ಮಲ್ಲಿ ಅನ್ನುವಂಥ ಒಂದು ಪರಿಚಯ ಆಗಬೇಕು. ಜೊತೆಗೆ ನಾವು ಅವ್ರನ್ನ ನೆನೀಬೇಕು, ಅವ್ರು ಮಾಡಿದ ಕೆಲಸವನ್ನು ನೆನೀಬೇಕು ಅನ್ನೋ ದೃಷ್ಟಿಯಿಂದ ಅದೊಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತು. ಅದರ ನಂತರ ಮೆರವಣಿಗೆ ನಡೀತದೆ. ಮೆರವಣಿಗೆಯಲ್ಲಿ 10 ಹಲವು ಕಲಾ ತಂಡಗಳು, ಬ್ಯಾಂಡ್ ಸೆಟ್ಗಳು, ಮಂಗಳವಾದ್ಯ, ಸ್ತ್ರೀಶಕ್ತಿ, ಕಳಸ ಹೊತ್ತ ಮಹಿಳೆಯರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಘದ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು, ಆಟೋ ಚಾಲಕರು ಎಲ್ಲರೂ ಕೂಡ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಮೆರವಣಿಗೆಯಲ್ಲಿ ಸರ್ವಾಧ್ಯಕ್ಷರನ್ನು ಕರ್ಕೊಂಬರುವಂಥ ಒಂದು ಪರಿವಿಡಿ ಇದೆ. ಅದು 29ರ ಬೆಳಿಗ್ಗೆ 9 ಗಂಟೆಗೆ ನಡೀತದೆ. ಜೊತೆಗೆ ತುಂಬ ಆಕರ್ಷಣೆ ಇರುವಂಥ ಮೆರವಣಿಗೆ, ಇಡೀ ನಗರವನ್ನು ಕನ್ನಡದ ಧ್ವಜಗಳಿಂದ ಮತ್ತು ಕನ್ನಡದ ತೋರಣಗಳಿಂದ ಅಲಂಕಾರ ಮಾಡಿ ಒಂದು ಹಬ್ಬವೇ ಕನ್ನಡದ ಹಬ್ಬ. ಎಲ್ಲದರ ಮೂಲ ಉದ್ದೇಶ ಹಿರಿಯರು ಈ ಥರದ ಕಾರ್ಯಕ್ರಮಗಳಿಗೆ, ಹಬ್ಬಗಳಿಗೆ ಹಾಕಿಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಎಲ್ಲರೂ ವೈಮನಸ್ಸೆ ಮರೆತುಬಿಟ್ಟು ತಮ್ಮೆಲ್ಲ ಜೀವನದ ಜಂಜಾಟದ ಮಧ್ಯೆಯೂ ಕೂಡ 1 ದಿನ 2 ದಿನ ಇಡೀ ಊರಿನವರು ಸೇರಿ ನಮ್ಮಲ್ಲಿರೋ ವೈಮನಸ್ಸೆ ಮರೆತು ಒಂದಾಗಿ ಕೆಲಸ ಮಾಡುವಂಥದ್ದು. ಈಗ ಈ ಸಮ್ಮೇಳನಕ್ಕೋಸ್ಕರ 1.5-2 ತಿಂಗಳಿಂದ ಹೆಚ್ಚು ಕಮ್ಮಿ ಒಂದು 200 ಜನರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆಯ ಕೆಲಸ ಅಲ್ಲ. 11 ಉಪಸಮಿತಿಗಳನ್ನು ಮಾಡಿದ್ದೇವೆ. ಅದು ಆಹಾರ ಇರ್ಬೋದು, ಹಣಕಾಸು ಸಂಗ್ರಹ ಇರ್ಬೋದು, ಮೆರವಣಿಗೆ, ವೇದಿಕೆ ನಿರ್ವಹಣೆ, ಶಿಸ್ತು ಸಮಿತಿ, ಆರೋಗ್ಯ ಸಮಿತಿ ಅಂತೇಳಿ 11 ಸಮಿತಿಗಳನ್ನು, ಪ್ರಚಾರ ಸಮಿತಿ, ಮೆರವಣಿಗೆ ಸಮಿತಿಯಾಗಿ 11 ಸಮಿತಿಗಳನ್ನು ಮಾಡಿದ್ದೇವೆ. 11 ಸಮಿತಿಗೆ ಅಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿ, ಜೊತೆಗೊಂದು 10ರಿಂದ 50 ಮಂದಿ ಸದಸ್ಯರು. ಈಗ ಆಹಾರದಂಥ ವ್ಯವಸ್ಥೆಗೆ 50 ಬೇಕಾಗ್ತದೆ ಬಡಿಸ್ಲಿಕ್ಕೆ, ಮಾಡಲಿಕ್ಕೆ. ಹಾಗೆ ಹೆಚ್ಚು ಕಮ್ಮಿ ಒಂದು 300 ಜನರು 2 ತಿಂಗಳಿಂದ ನಾವು ಏನು ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತೊಡಗಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈಗಾಗಲೇ ನೆನ್ನೆ ದಿನ ಒಂದು ದ್ವಾರವನ್ನು ಫಿಕ್ಸ್ ಮಾಡಿ ಆಗಿಬಿಟ್ಟಿದೆ. ಅಲ್ಲಿ ಜನರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ಅವತ್ತಿನ ದಿನ ಬರಲಿಕ್ಕೆ ಇದಾಗಲಿಕ್ಕೋಸ್ಕರ ಅನುಕೂಲ ಆಗಲಿಕ್ಕೆ ಒಂದು ದ್ವಾರವನ್ನು ಅಲ್ಲಿ ಈಗಾಗಲೇ ಹಾಕಿಯೂ ಕೂಡ ಆಗಿದೆ. ಅಷ್ಟು ಅತ್ಯುತ್ಸಾಹದಿಂದ ಆ ಪ್ರದೇಶದವರು, ಸುಂಟಿಕೊಪ್ಪ ಸುತ್ತಮುತ್ತಲು ಕುಶಾಲನಗರ ತಾಲೂಕಿನ ಜನ ಬೆಂಬಲ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಆಹಾರ ಅಂತ ಹೇಳಿದ್ರಿ, ಸಾಹಿತ್ಯಾಭಿಮಾನಿಗಳು, ಸಾರ್ವಜನಿಕರು ಅಲ್ಲಿ ಆಗಮಿಸಿದಾಗ ಅವರಿಗೇನೆಲ್ಲ ವ್ಯವಸ್ಥೆ ತಮ್ಮ ಪರಿಷತ್ ವತಿಯಿಂದ ಆಗಿದೆ? ಈಗ ಪ್ರಮುಖವಾಗಿ ಮೆರವಣಿಗೆ, ಆಹಾರ ಮತ್ತು ಶೌಚಾಲಯ ಇವುಗಳು ಮೂಲಭೂತ ಸೌಕರ್ಯ ಬೇಕೇ ಬೇಕು. ಈ ಪ್ರತಿಭೆಗಳನ್ನು, ಉದ್ದೇಶವೇ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಮೇಲೆ ತರುವಂಥದ್ದು ಮೊದಲನೇ ಉದ್ದೇಶ. ಅವರು ಬಂದಾಗ ಏನು, ಈಗ ಮೆರವಣಿಗೆಯಲ್ಲಿ ಬರೋರಿಗೆ ಮಜ್ಜಿಗೆ ಕೊಡ್ತೇವೆ. ಬೆಳಿಗ್ಗೆ ಒಂದು ಉಪಹಾರ ಇರುತ್ತೆ, 8 ಗಂಟೆ ಹೊತ್ತಿಗೆ ಧ್ವಜಾರೋಹಣ ಸಂದರ್ಭದಲ್ಲಿ ಉಪಹಾರ ಇರುತ್ತೆ. ಮತ್ತು ಮಜ್ಜಿಗೆ ಮೆರವಣಿಗೆಯಲ್ಲಿ ಬರೋರಿಗೆ. ಲೆವಿಸ್ಟಾ ಕಾಫಿಯವರು ಇಡೀ ದಿನ ಬಂದ ಕನ್ನಡಾಭಿಮಾನಿಗಳಿಗೆ ಕಾಫಿಯನ್ನು ಉಚಿತವಾಗಿ ಕೊಡ್ತೇವೆ ಅನ್ನುವಂಥ ಮಾತನಾಡಿದ್ದಾರೆ. ಜೊತೆಗೆ ಮಧ್ಯಾಹ್ನದ ಊಟ, ಸಾಧಾರಣ ಊಟ ಆದರೂ ಕೂಡ ಅದರಲ್ಲಿ ಸಿಹಿ ಜೊತೆಗೆ ಅನ್ನ ಸಾಂಬಾರು, ಆ ಥರದ ಒಂದು ಸಾಧಾರಣದ ಊಟ. ಸಮ್ಮೇಳನದಲ್ಲಿ ಬಂದಂಥ ಒಂದು 2,000 ಜನರು ಅವತ್ತಿನ ದಿವಸ ಊಟ ಮಾಡ್ತಾರೆ. ನಂತರ ಸಂಜೆ ಒಂದು ಚಹಾ ಮತ್ತು ಏನಾದರೂ ಬಜ್ಜಿ ಗಿಜ್ಜಿ ಆ ಥರದ್ದು ಏನಾದರೂ ಒಂದು ಇರ್ತದೆ. ಪುನಃ ರಾತ್ರಿ ಊಟ ಇರ್ತದೆ, ಇರ್ತದೆ. ಹೆಚ್ಚು ಕಮ್ಮಿ ಒಂದು ದಿನದಲ್ಲಿ 4,000 ರಿಂದ 5,000 ಊಟ, ಫುಡ್ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ. 4,000 ರಿಂದ 5,000 ಮಂದಿಗೆ 2 ಹೊತ್ತು ಬರುತ್ತೆ ನೋಡಿ. ಅಷ್ಟು ಊಟ ಒಂದು 2,000 ಜನ ಅಂತೂ ಖಂಡಿತ ಭೇಟಿ ಕೊಡ್ತಾರೆ. ನಿರೀಕ್ಷೆ ಇದೆ. ಹೌದು ಹೌದು. ಈಗ 2 ದಿನಗಳ ಕಾಲ ನಡೆಯೋದ್ರಿಂದ ಸರ್ ಉಳಿಯುವ ವ್ಯವಸ್ಥೆ ಇದೆಯಾ? ಇದೆ. ಈಗ ಕೆಲವರೆಲ್ಲ ಅತಿಥಿಗಳೆಲ್ಲ ಬರ್ತಾರೆ. ಕೆಲವು ಪರಿಷತ್ನ ದೂರದಿಂದ ಬರುವವರಿಗೆಲ್ಲ ತುಂಬ
ದೂರದಿಂದ ಬರೋರು ಅವ್ರನ್ನ ಬಂದು ನಮ್ಮ ಸಮ್ಮೇಳನದಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆಲ್ಲ ಉಳಿಯೋ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ. ಮತ್ತು ಒಂದು 10 ರಿಂದ 15 ಶೌಚಾಲಯ ವ್ಯವಸ್ಥೆ ಮಾಡಿದ್ದೇವೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಮಳೆ ಬರುವ ಸಂದರ್ಭ ಇರುವುದು ಅನ್ನೋ ದೃಷ್ಟಿಯಿಂದ, ಯಾಕೆಂದರೆ ಈಗಾಗಲೇ 1ನೇ ತಾರೀಕಿಗೆಲ್ಲ ಮಳೆ ಬರ್ತದೆ ಅನ್ನುವಂಥ ಸೂಚನೆ ಇದೆ. 1ನೇ ತಾರೀಕೊಳಗೆ ಮುನ್ಸೂಚನೆ ಇದೆ. ಅದಕ್ಕೋಸ್ಕರ ಯಾವತ್ತೂ ನಾವು ಮೈದಾನದಲ್ಲಿ ಮಾಡುವಂಥ ಸಮ್ಮೇಳನವನ್ನು ಈ ಸಲ SS ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಹಾಲೊಳಗೆ ಒಂದು 600ರಿಂದ 800 ಜನ ಒಳಗೆ ಕೂರ್ಬೋದು. ಹೊರಗಡೆ ಪುನಃ ಒಂದು ಶಾಮಿಯಾನ ಹಾಕಿ LED ಪರದೆಗಳನ್ನು ಹಾಕಿಬಿಟ್ಟು ಅಲ್ಲಿ ಒಂದು 500 ಜನರು ಕೂರ್ಲಿಕ್ಕಿರೋ ವ್ಯವಸ್ಥೆ ಮಾಡಿ ಅದು ಮಾಡ್ತಾ ಇದ್ದೇವೆ. ಅಂದರೆ ಮಳೆಯಿಂದ ತೊಂದರೆ ಆಗಬಾರದು ಅಂತ ಪೂರ್ವ ನಿಯೋಜಿತವಾಗಿ ನೀವು ಆ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತ ಹೇಳಬಹುದು. ಇನ್ನು ಸರ್, ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಪದಗಳನ್ನು ಕೇಳ್ತಾ ಇದ್ದ ಹಾಗೆಯೇ ಮನಸ್ಸಿಗೆ ಒಂದು ಉಲ್ಲಾಸ, ಉತ್ಸಾಹ ಅನ್ನೋದು ಬರುತ್ತೆ. ಈ ನಿಮ್ಮ ವ್ಯವಸ್ಥೆಗಳು, ಸೌಲಭ್ಯಗಳು ಸಾರ್ವಜನಿಕರಿಗೆ ಏನೆಲ್ಲ ಇದೆ ಅಂತ ಹೇಳಿದ್ರಿ. ಇದು ಅಲ್ಲಿಯ ವ್ಯವಸ್ಥೆಯನ್ನು ನೀವು ವಿವರಿಸಿದ್ರಿ. ಸಾಹಿತ್ಯಾಭಿಮಾನಿಗಳು, ಸಾರ್ವಜನಿಕರು, ಕವಿಗಳು, ಸಾಹಿತಿಗಳು ಯಾರೆಲ್ಲ ಬರ್ತಾರೆ ಅವರಿಗೆ ಸಮಾನವಾಗಿ ನೀವು ಅವಕಾಶವನ್ನು ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಯಾರಾದರೂ ಹಾಡುಗಳನ್ನು ಹಾಡ್ತಾರೆ ಅಂತ ಅಂದರೆ ಅವರಿಗೂ ಕೂಡ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ನೋಂದಾವಣೆ ಅಗತ್ಯ ಇಲ್ಲ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ಇನ್ನು ಸರ್, ನಾವು ಅಲ್ಲಿಗೆ ಆಗಮಿಸುವ ಉದ್ದೇಶ, ನಾವು ಏನನ್ನಾದರೂ ನಮ್ಮ ನೆನಪಿನ ಬುತ್ತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ತವಕ ಇರುತ್ತೆ. ಆ ರೀತಿಯ ಒಂದು ನೆನಪಿನ ಬುತ್ತಿಯಲ್ಲಿ ಸಂಗ್ರಹಿಸಬಹುದಾದಂತಹ ವಿಷಯಗಳು ಇದ್ದರೆ ಏನೆಲ್ಲ ಇರುತ್ತೆ ಸರ್? ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯ ಕ್ಷೇತ್ರದ ಒಂದು ಅಮೂಲ್ಯವಾದಂತಹ ಸಂಗತಿಗಳು ಏನೆಲ್ಲ ಇದೆ ಸರ್? ವಿಶೇಷವಾಗಿ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕವಿಗೋಷ್ಠಿ ಇರ್ತದೆ. ಕವಿಗೋಷ್ಠಿಯಲ್ಲಿ 17 ಜನ ಕವಿಗಳನ್ನು ಆಯ್ಕೆ ಮಾಡಿದ್ದೇವೆ. ವಿಷಯ ಇದೆಯಾ ಸರ್ ಅದರಲ್ಲಿ? ಇಲ್ಲ, ಅವರ ಇಚ್ಛೆಯ ಸ್ವರಚಿತ ಕವನ ಆಗಿರಬೇಕು. ಅದನ್ನು ಪ್ರಸ್ತುತ ಮಾಡ್ತಾರೆ. ಅದು ಕೇಳಲಿಕ್ಕೆ ಒಬ್ಬೊಬ್ರದ್ದು ಒಂದು ಕೆಲವೆಲ್ಲ ಹಾಸ್ಯಮಯ ಇರ್ತದೆ, ಕೆಲವು ಚುಟುಕು ಇರುತ್ತೆ, ಕೆಲವು ಅದು ಕೂಡ ಆಸಕ್ತಿ. ಈಗ ಆಸಕ್ತಿಯಿಂದ ಬರುವವರಿಗೆ ಅದು ತುಂಬ ಒಂದು ಆಸಕ್ತಿಯ ವಿಚಾರ ಆಗಿರ್ತದೆ. ಅದು ಸ್ಪರ್ಧೆಯ ರೀತಿಯಲ್ಲಿ ಇಲ್ಲ, ಯಾರು ಬೇಕಾದರೂ ಬಂದಿದ್ರೆ ನಾವು ಮೊದಲೇ ಅವರಿಗೆ ಆಹ್ವಾನ ಕೊಟ್ಟಿರ್ತೇವೆ. ಅವರು ಬಂದುಬಿಟ್ಟು ಅಲ್ಲಿ ಪ್ರಸ್ತುತ ಪಡಿಸುವಂಥದ್ದು. ಜೊತೆಗೆ ಪ್ರಮುಖವಾಗಿ ವಿಚಾರಗೋಷ್ಠಿಗಳು, 2 ವಿಚಾರಗೋಷ್ಠಿಗಳು ನಡೀತದೆ. ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆಗಳ ಕುರಿತು ಹೆಚ್ಚು ನಾವು ಆಸಕ್ತಿ ವಹಿಸಿ ಮಾಡುವಂಥದ್ದು. ಸಮ್ಮೇಳನಗಳಲ್ಲಿರುವಂತಹ ಒಂದು ವಿಚಾರಗೋಷ್ಠಿಯಲ್ಲಿ ಕೊಡಗು ಕಂಡ ಮಹಿಳಾ ಸಾಹಿತಿಗಳು ಮತ್ತು ಅವರ ಕೃತಿಗಳು, ಗೌರಮ್ಮ ಪ್ರಶಸ್ತಿ ಇರ್ಬೋದು. ಇನ್ನೊಂದು ವಿಜಯ ವಿಷ್ಣು ಭಟ್ ಅಂತ ಒಂದು ದತ್ತಿ ಪ್ರಶಸ್ತಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗ 2ನೇ ವರ್ಷ ಆಗಿದೆ. ಅದು ವಿಶೇಷವಾಗಿ ಮಹಿಳೆಯರಿಗೆ ಇರುವಂಥದ್ದು. ಪುರುಷರಿಗೋಸ್ಕರ ಕೂಡ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ಅಂತೇಳಿ ಒಂದು ಇದೆ. ಜೊತೆಗೆ ಈ ವರ್ಷದಿಂದ ಹೊಸದಾಗಿ ಒಂದು ದತ್ತಿ ಯಾರಿಗೂ ಜನರಲ್ ಯಾವುದೇ ಸಾಹಿತಿ ಮಾಡಬಹುದು ಅಂತೇಳಿ ಒಬ್ಬರು ಇಲ್ಲಿಯ ವಕೀಲರೊಬ್ಬರು ಪೇರಿಯಂಡ ಪೆಮ್ಮಯ್ಯ ಮತ್ತು ಶ್ರೀಮತಿ ಜಾನಕಿ ದೇವಕಿ ಅನ್ನೋರು 1 ಲಕ್ಷ ರೂಪಾಯಿಯನ್ನು ದತ್ತಿ ಇಡುವ ಮೂಲಕ ಅದರಲ್ಲಿ ಬಂದ ಬಡ್ಡಿಯಲ್ಲಿ ಜಿಲ್ಲೆಯಲ್ಲಿರುವ ಸಾಹಿತಿಗಳನ್ನು ಗುರುತಿಸಿ ಅವರು ಬರೆದಿರುವ ಪುಸ್ತಕಗಳನ್ನು 5 ವರ್ಷದ ಅವಧಿ ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯುತ್ತಮವಾದನ್ನು ಗುರುತಿಸಿ ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅನ್ನುವಂಥದ್ದು ಹೊಸ ಒಂದು ದತ್ತಿ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಅದು ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಯಾರೆಲ್ಲ ದತ್ತಿ ಕೊಟ್ಟಿದ್ದಾರೆ ಅವರಿಗೆಲ್ಲವೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಮಾಡ್ತೇವೆ ನಾವು. ಯಾಕೆಂತ ಹೇಳಿದ್ರೆ ಅದು ಮುಂದಿನವರಿಗೆ ಪ್ರೇರೇಪಣೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು, ಜೊತೆಗೆ ಅವ್ರು ಕೊಟ್ಟಿದ್ದಕ್ಕೊಂದು ಗೌರವ, 2 ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅವರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ. ಜೊತೆ ವಿಚಾರಗೋಷ್ಠಿಗೆ ಬಂದಾಗ ಸಮ್ಮೇಳನದ ಉದ್ಘಾಟನೆ ಆಗ್ತದೆ. ಸಮ್ಮೇಳನಾಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾರೆ. ಅದೇ ಈ ಸಾಹಿತ್ಯ ಸಮ್ಮೇಳನದ ಪ್ರಮುಖವಾದ ಅಂಶ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮಾತುಗಳು ಅವರೇನಾಡ್ತಾರೆ ಅದು ತುಂಬ ತೂಕದ್ದಾಗಿರ್ತದೆ. ಅದು 12 ಗಂಟೆ ಹೊತ್ತಿಗೆ ನಡೀತದೆ. ಮತ್ತು ಪ್ರಮುಖ ಭಾಷಣಕಾರರಾಗಿ ಬಂದವರು ಮುಖ್ಯಮಂತ್ರಿಗಳು ಬರ್ತಾರೆ, ಮಂತ್ರಿಗಳು, ಶಾಸಕರು, ಅವರೆಲ್ಲರೂ ಕೂಡ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ನಂತರ ಗೀತಗಾಯನ ಕಾರ್ಯಕ್ರಮ ಮಧ್ಯಾಹ್ನ 1 ರಿಂದ 2 ಗಂಟೆ ಗಂಟ ನಡೀತದೆ, ಆಗಲೇ ಹೇಳಿದಾಗೇ. ನಂತರ ವಿಚಾರಗೋಷ್ಠಿಯಲ್ಲಿ 3 ವಿಚಾರಗಳ ಬಗ್ಗೆ ನಾವು ಅವತ್ತು ಚರ್ಚೆ ನಡೀತದೆ. ನಾವು ಕೊಡಗು ಕಂಡಂಥ ಮಹಿಳಾ ಸಾಹಿತಿಗಳು, ಜೊತೆಗೆ ಪ್ರವಾಸೋದ್ಯಮ, ಜೊತೆಗೆ ವನ್ಯಜೀವಿ ಉಪಟಳ, ಇದರ ಕುರಿತು ನಡೀತದೆ. ಅದರ ನಂತರ
ಜಿಲ್ಲೆಯಲ್ಲಿ ಇಷ್ಟೆಲ್ಲ ದತ್ತಿಗಳು ಇರುವ ಸಂದರ್ಭದಲ್ಲಿ ಇತ್ತೀಚೆಗೆ ಕಳೆದ ಸಮ್ಮೇಳನದಿಂದ ಈ ಕಡೆ ಯಾರೆಲ್ಲ ದತ್ತಿ ಕೊಟ್ಟಿದ್ದಾರೆ, 10 ಜನ ದತ್ತಿ ದಾನ ಮಾಡಿದ್ದಾರೆ, ಅವರಿಗೆ ಸನ್ಮಾನ ನಡೀತದೆ. ನಂತರ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳಿಗೆ ಸನ್ಮಾನ ನಡೀತದೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಅದು ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತೇವೆ. ಮಾರನೇ ದಿವಸ ಪುನಃ ಬೆಳಿಗ್ಗೆ 10 ಗಂಟೆಗೆ ರಾತ್ರಿ ಊಟ ಇರುತ್ತೆ. ಮಾರನೇ ದಿವಸ ಬೆಳಿಗ್ಗೆ 10 ಗಂಟೆಗೆ ಪುನಃ ವಿಚಾರಗೋಷ್ಠಿ ನಡೀತದೆ. 30ನೇ ತಾರೀಕು 30ನೇ ತಾರೀಕಿಗೆ ಕೃಷಿ ಚಟುವಟಿಕೆಯಲ್ಲಿ ತಂತ್ರಜ್ಞಾನ ಬಳಕೆ, ಕನ್ನಡ ಕಥಾ ಜಗತ್ತು ಮತ್ತು ಕೊಡಗು, ಸಾಹಿತ್ಯ ಕ್ಷೇತ್ರದತ್ತ ಯುವ ಪೀಳಿಗೆಯನ್ನು ಆಕರ್ಷಿಸುವ ದಾರಿ, ಕೊಡಗು ಕ್ರೀಡೆಯ ತವರೂರು. ಈಗ 4 ವಿಚಾರದಲ್ಲಿ ಉಪನ್ಯಾಸಕರು ನೀಡ್ತಾರೆ, ಅದರ ಬಗ್ಗೆ ಮಾಹಿತಿ ಇರುವಂಥ ತಜ್ಞರು. ನಂತರ ಕವಿಗೋಷ್ಠಿ ಇರುತ್ತೆ. ಕವಿಗೋಷ್ಠಿಯಲ್ಲಿ 15 ಮಂದಿ ಕವಿಗಳು ಕವನ ವಾಚನ ಮಾಡ್ತಾರೆ. ನಂತರ ಬಹಿರಂಗ ಅಧಿವೇಶನ, ಅವತ್ತು ಕೂಡ ಕನ್ನಡ ಗೀತಗಾಯನ ಇರುತ್ತೆ ಮಧ್ಯಾಹ್ನ 1 ರಿಂದ 2 ಗಂಟೆ ಗಂಟ. ನಂತರ ಬಹಿರಂಗ ಅಧಿವೇಶನ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಕೊಡಗಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಎಲ್ಲಿ ಸಮ್ಮೇಳನ ನಡೀತದೆ ಆ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅನುಕೂಲತೆಗಳು ಆಗಬೇಕು, ಏನೆಲ್ಲ ಅವಶ್ಯಕತೆಗಳಿದೆ ಅನ್ನೋದರ ಬಗ್ಗೆ ನಿರ್ಣಯ ಮಂಡಿಸಿಬಿಟ್ಟು ಸಭೆಯಲ್ಲಿ ಸಮ್ಮೇಳನದಲ್ಲಿ ಆಗುವಂಥ ತೀರ್ಮಾನ ಅಂತ ಹೇಳ್ಬಿಟ್ಟು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಅಲ್ಲಿಂದ ಸರ್ಕಾರಕ್ಕೆ ನಿವೇದನೆ ಮಾಡುವಂಥ ಒಂದು ನಿಜಕ್ಕೂ ಸಮ್ಮೇಳನದ ಪ್ರಮುಖವಾದಂಥ ಒಂದು ಅಂಗ ಆಗಿರ್ತದೆ. ಮತ್ತು ಸನ್ಮಾನ ಕಾರ್ಯಕ್ರಮ ನಡೀತದೆ. ಜಿಲ್ಲೆಯಲ್ಲಿ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ, ಸಾಹಿತ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ವಿಜ್ಞಾನ ಕ್ಷೇತ್ರ, ಸೇನೆ, ಸಹಕಾರ, ಸಮಾಜ ಸೇವೆ, ರಂಗಭೂಮಿ, ಜನಸೇವೆ, ಉದ್ಯಮ, ಜನಪದ, ಗಾಯನ, ನೃತ್ಯ, ಮಾಧ್ಯಮ, ಜಾನಪದ ಪರಿಕರ, ವೈದ್ಯಕೀಯ, ನಾಟ್ಯವೈದ್ಯ, ಕೃಷಿ, ನೈರ್ಮಲ್ಯ, ಅಂಚೆ ಚೀಟಿ ಸಂಗ್ರಹ, ಹೀಗೆ 10 ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿಬಿಟ್ಟು ಅವರಿಗೆ ಸನ್ಮಾನ ಮಾಡ್ತೇವೆ. ಇದು ಕೂಡ ಒಂದು ಆಕರ್ಷಣೀಯ. ಯಾಕೆಂತೇಳಿದ್ರೆ ನಾಳೆ ನಾನಲ್ಲಿ ಕೂತ್ಕೊಂಡು ಸನ್ಮಾನ ತೊಗೊಳ್ಬೋದಾ ಅಂತೇಳಿ ಪ್ರಯತ್ನ ಮಾಡಲಿಕ್ಕೆ ಯುವ ಪೀಳಿಗೆಗೆ, ಯುವಕ ಮಕ್ಕಳಿಗೆ ಒಂದು ಅವಕಾಶ ಆಗುವಂಥದ್ದು. ಜೊತೆಗೆ ಈ ವರ್ಷ ವಿಶೇಷತೆ ಚೇತನರಿಗೆ 3 ಜನರಿಗೆ ಕ್ರೀಡೆ ಮತ್ತು ಯೋಗಾಸನ ಮತ್ತು ಅವರ ಅಧ್ಯಾಪಕರು ಒಬ್ಬರು. ಯಾಕಂದರೆ ಅವರು ಅಲ್ಲಿಗೆ ಬೆಳಿಬೇಕಾದ್ರೆ ಅಧ್ಯಾಪಕರಿಗೆ ಕಾರಣ. ಅಧ್ಯಾಪಕರು ಮಾಡದೆ ಹೋದರೆ ಅವ್ರು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರನ್ನ ಗುರುತಿಸ್ಬಿಟ್ಟು 3 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಅಂದರೆ ದಿವ್ಯಾಂಗರನ್ನು ಹೌದು ಗುರುತಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಆ ಮುಖಾಂತರ ಅವರನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಅಧ್ಯಾಪಕರುಗಳನ್ನು, ಅಂದರೆ ಗುರುಗಳನ್ನು ಸನ್ಮಾನಿಸುವಂತಹ ವಿಶೇಷವಾದ ಕೆಲಸವೂ ಕೂಡ ನಿಮ್ಮ ಸಮ್ಮೇಳನದಲ್ಲಿ ಆಯೋಜಿತ ಆಗಿರುತ್ತೆ ಅಂತ ಹೇಳಬಹುದು. ಮತ್ತೆ ಸರ್, ಮತ್ತು ಬಾಲ ಪ್ರತಿಭೆಗಳು, ಈಗ ಯೋಗ, ಭಾಷಣ ಕಲೆ, ಟೆನ್ನಿಸ್, ಹಾಗೆ ಗಾಂಧಾರ ವಿದ್ಯೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ತಾರೆ ಅವರು. ಅಂಥ ವಿದ್ಯಾರ್ಥಿಗಳನ್ನ 5-6 ಜನರನ್ನ ಗುರುತಿಸಿಬಿಟ್ಟು ಅವರಿಗೆ ಸನ್ಮಾನ ಮಾಡ್ತೇವೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಅಂತಾರಾಷ್ಟ್ರೀಯ ಹಾಕಿ ತರಬೇತುದಾರರಂಥ ಅಂಕಿತಾ ಸುರೇಶ್, ಬಾಸ್ಕೆಟ್ಬಾಲ್ ಆಟಗಾರರಾದ ನವನೀತ್ ಆದರ್ಶ್, ರಾಷ್ಟ್ರೀಯ ಫುಟ್ಬಾಲ್ ತೀರ್ಪುಗಾರರು ಧೀರಜ್ ಕುಮಾರ್, ಸೆಸ್ಕೋಬಾಲ್ ರಾಷ್ಟ್ರೀಯ ಪಟು ಇರ್ಷಾಕ್ ಮುಸ್ತಾಫ್ ಮತ್ತು ಸಾಹಿಲ್ ಉಸ್ಮಾನ್, ಹೀಗೆ ಸಾಧನೆ ಮಾಡಿದವ್ರನ್ನೂ ಕೂಡ, ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದವ್ರನ್ನೂ ಕೂಡ ಗುರುಸಿ ಅವ್ರನ್ನ ಜನರಿಗೆ ಪರಿಚಯ ಮಾಡಿಕೊಡ್ತೇವೆ. ಅವರಿಗೆ ಇದರ ಸಾಧಕರಲ್ಲಿ ಯಾರಾದರೂ ಇಬ್ಬರಿಗೆ ಮಾತನಾಡಲಿಕ್ಕೆ ಕೂಡ ಅವಕಾಶ ಕೊಡ್ತೇವೆ. ಯಾಕಂದರೆ ಅವರ ಅನುಭವಗಳನ್ನು ಜನರಿಗೆ ಗೊತ್ತಾಗಬೇಕು ಅನ್ನೋದ್ರ ದೃಷ್ಟಿಯಲ್ಲಿ ಅವತ್ತು ಆ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಸಮಾರೋಪ ಸಮಾರಂಭದಲ್ಲಿ ಅವತ್ತಿನ ಅನುಭವಗಳ ಬಗ್ಗೆ, ಸಮ್ಮೇಳನದಲ್ಲಿ ಆದಂಥ ಕಾರ್ಯಕ್ರಮಗಳ ಬಗ್ಗೆ ಆಶಯ ನುಡಿಯಲ್ಲಿ ಸಮ್ಮೇಳನಾಧ್ಯಕ್ಷರು ಮಾತಾಡ್ತಾರೆ. ಮತ್ತು ಮುಖ್ಯ ಭಾಷಣಕಾರರು ಡಾಕ್ಟರ್ ಮಾನಸ ಅವರು ಬರ್ತಾರೆ, ಅವರು ಮಾತಾಡ್ತಾರೆ. ಹಾಗೆ ಅತಿಥಿಗಳೆಲ್ಲ ಮಾತಾಡ್ತಾರೆ. ಅದರ ನಂತರ ಸಮಾರೋಪದೊಂದಿಗೆ 2 ದಿನದ ಕಾರ್ಯಕ್ರಮ ಮುಗೀತದೆ. ಕನ್ನಡದ ಹಬ್ಬ SS ಇಂಟರ್ನ್ಯಾಷನಲ್ ಸಭಾಂಗಣದಲ್ಲಿ ಪಂಜೆ ಮಂಗೇಶ್ವರಾಯರ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಡೆಸ್ತಾ ಇರುವಂತಹ ಎಲ್ಲ ಸಮ್ಮೇಳನಗಳಿಗೆ ಸರ್ಕಾರದ, ಸರ್ಕಾರಿ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಸಾರ್ವಜನಿಕರ, ಕಾಫಿ ಬೆಳೆಗಾರರ ಸಹಕಾರ ತುಂಬ ಇದೆ. ಜೊತೆಗೆ ವಿರಾಜಪೇಟೆ ಮತ್ತು ಕಡಂಗದಲ್ಲಿ, ಮಡಿಕೇರಿ ಕ್ಷೇತ್ರದಲ್ಲಿ, ಮಡಿಕೇರಿ ತಾಲೂಕು ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಆ 2 ಸಮ್ಮೇಳನಗಳಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ
ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ಬರು ಶಾಸಕರು ಕೂಡ ಕನ್ನಡದ ಬೆಳವಣಿಗೆಗೆ, ಕನ್ನಡದ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅದರೊಂದಿಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಕನ್ನಡದ ಕೆಲಸ ಅನ್ನೋ ನಿಟ್ಟಿನಲ್ಲಿ ಸಹಕಾರ ನೀಡಿ ಕೆಲಸ ಮಾಡ್ತಾರೆ. ಒಟ್ಟಾರೆ ಸರ್, ಬಹಳಷ್ಟು ಉತ್ಸಾಹದಿಂದ ನೀವು 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಸಾರ್ವಜನಿಕರಿಗೆ ಕೊಟ್ಟರಿ. ಕಾರ್ಯಕ್ರಮದ ಕಡೆಯಲ್ಲಿ ಸರ್, ನಮ್ಮ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರಮುಖವಾಗಿ ಗ್ರಂಥಾಲಯದ ಕಡೆಗೆ, ಪುಸ್ತಕಗಳ ಕಡೆಗೆ ಯುವ ಪೀಳಿಗೆ ಇವತ್ತು ವಿದ್ಯಾರ್ಥಿಗಳು ಹೋಗಬೇಕಾಗಿದೆ. ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವ ಅಂಕ ಆ ಒಂದು ಸಮಯಕ್ಕೆ ಮಾತ್ರ ಸೀಮಿತ ಆಗ್ತದೆ. ಆ ಪರೀಕ್ಷೆ ಮುಗಿದ ನಂತರ ಬಂದ ಅಂಕ ನಂತರದ ಮುಂದಿನ ದಿನಗಳಲ್ಲಿ ಪ್ರಯೋಜನ ಆಗಬೇಕು ಅನ್ನೋದಾದರೆ ವೃತ್ತಪತ್ರಿಕೆಗಳನ್ನು, ಗ್ರಂಥಾಲಯಗಳಿಗೆ ಹೋಗಿ ಪುಸ್ತಕಗಳನ್ನು ಓದುವಂಥ ಕೆಲಸ ವಿದ್ಯಾರ್ಥಿಗಳು ಮಾಡಿದಾಗ ಮಾತ್ರ ಸ್ಪರ್ಧಾತ್ಮಕ ಸ್ಪರ್ಧೆಗಳ ಪರೀಕ್ಷೆಗಳಲ್ಲಿ ಅವರಿಗೆ ಗೆಲುವು ಸಾಧಿಸಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತೇಳಿದ್ರೆ ಆ ಸೀಮಿತ ಏನು ವಿದ್ಯಾಭ್ಯಾಸ ಇದೆ ಅದಕ್ಕೆ ಸೀಮಿತವಾಗಿ ಮುಂದೆ ಬೆಳೀಲಿಕ್ಕೆ ಅವಕಾಶ ಕಮ್ಮಿ ಆಗ್ತದೆ. ಅದರಿಂದಾಗಿ ಹೆಚ್ಚು ಪತ್ರಿಕೆಗಳನ್ನು ಓದುವಂಥದ್ದು ಮತ್ತು ಗ್ರಂಥಾಲಯವನ್ನು ಉಪಯೋಗ ಮಾಡುವಂಥದ್ದು ಮಾಡಬೇಕು. ಆ ದೃಷ್ಟಿಯಲ್ಲೇ ನಾವು ಪುಸ್ತಕ ಮಳಿಗೆಗಳನ್ನು ಇಲ್ಲಿ ಇದು ಮಾಡಿದೆ. ಜೊತೆಗೆ ಸಾಹಿತ್ಯ ಪರಿಷತ್ತು ನಮ್ಮಲ್ಲಿ ಪುಸ್ತಕ ಮಳಿಗೆಗಳು ಇಲ್ಲ, ಕೊಡಗಲ್ಲಿ ಮಾರಾಟಕ್ಕಿರೋದು ಮಾರಾಟ ಮಳಿಗೆಗಳಿಲ್ಲ. ಅದಕ್ಕೆ ಲೇಖಕರು ಬರೆದಂಥ ಪುಸ್ತಕಗಳನ್ನು ಅವರಿಂದ ಖರೀದಿ ಮಾಡಿ ಈ ಸಮ್ಮೇಳನಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ನೆನಪಿನ ಕಾಣಿಕೆ ಬದಲಿಗೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಇಲ್ಲಿವರೆಗೆ ಒಂದು 5,000 ಪುಸ್ತಕ ಆ ಥರದಲ್ಲಿ ಖರೀದಿ ಮಾಡಿ ಈ 5 ವರ್ಷದಲ್ಲಿ ನಾನು ಕೊಟ್ಟಿದ್ದಿದೆ. ಉದ್ದೇಶ ಸಮ್ಮೇಳನದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು, ತಮ್ಮೆಲ್ಲ ವೈಮನಸ್ಯಗಳನ್ನು ಮರೆತು ಒಂದಾಗಿ 2 ದಿನ ಇರಬೇಕು ಅನ್ನೋದು ಪ್ರಮುಖವಾದ ಉದ್ದೇಶ. ಅದರಲ್ಲೂ ಈ ಬಾರಿಯ ವಿಶೇಷ ಏನು ಅಂತೇಳಿ ಹೇಳಿದ್ರೆ, ಈಗ ಈ ತಿಂಗಳಿನಲ್ಲಿ 3 ಸಮ್ಮೇಳನಗಳು ನಡೀತಾ ಇದೆ. ಈಗಾಗಲೇ ಒಂದು ಸಮ್ಮೇಳನ ನಡೆದಿದೆ, ರಮೇಶ್ ಉತ್ತಪ್ಪ ಅಧ್ಯಕ್ಷರಾಗಿದ್ದರು. ಈಗ ಅಬ್ದುಲ್ ರಶೀದ್ ಅವರು ಅಧ್ಯಕ್ಷರಾಗಿ ಒಂದು ನಡೀತದೆ. 1ನೇ ತಾರೀಕಿಗೆ ಹುದಿಕೇರಿಯಲ್ಲಿ ಸಮ್ಮೇಳನ ನಡೀತದೆ. ಅಲ್ಲಿ TS ಗೋಪಾಲ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ ಸಮ್ಮೇಳನಕ್ಕೆ. ವಿಶೇಷ ಏನು ಅಂತ ಹೇಳಿದ್ರೆ, ಈ 3 ಜನರು ಕೂಡ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು, ಆಕಾಶವಾಣಿ ಜೊತೆಗೆ ಸಂಬಂಧ ಇಟ್ಕೊಂಡವರು, ಆಕಾಶವಾಣಿಯಲ್ಲಿ ತಮ್ಮನ್ನು ಬೆಳೆಸ್ಕೊಂಡವರು. ಅದರಿಂದಾಗಿ ಈ ಸಲದ ಸಮ್ಮೇಳನಕ್ಕೆ ವಿಶೇಷವಾಗಿ ನಾನು ಆಕಾಶವಾಣಿಗೆ ಕೂಡ ಧನ್ಯವಾದ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ನೀವು ಕೂಡ ಈ ಸಮ್ಮೇಳನದ ಒಂದು ಭಾಗ ಆಗ್ತಾ ಇದ್ದೀರಿ ಅನ್ನುವಂಥ ಒಂದು ಸಂತೋಷ. ಒಟ್ಟಾರೆ ಸರ್, ನಮ್ಮ ಶ್ರೋತೃಗಳಿಗೆ ಅತ್ಯುತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಜೊತೆಗೆ ಒಂದು ತುಂಬ ಸಂತೋಷವಾದಂತಹ ಸಂಗತಿ ಅಂತ ಹೇಳಿದ್ರೆ, ಈ ಒಂದು ಸಾಹಿತ್ಯ ಸಮ್ಮೇಳನ ಆಯೋಜಿತ ಆಗಿರುವ ಈ ಸಂದರ್ಭದಲ್ಲಿ ಬಹಳಷ್ಟು ಜನರ ಸಹಕಾರ ಇದೆ ಅಂತ ನೀವು ಹೇಳಿದ್ದೇನೆ ಒಂದು ದೊಡ್ಡ ಒಂದು ಸಂಗತಿ ಅಂತ ಹೇಳ್ತಾ, ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜನೆ ಮಾಡಿರುವಂತಹ ಈ ಸಮ್ಮೇಳನದಲ್ಲಿ ಹೆಚ್ಚು ಹೆಚ್ಚು ಸಾರ್ವಜನಿಕರು, ಸಾಹಿತ್ಯ ಅಭಿಮಾನಿಗಳು, ಕವಿಗಳು ಬರಲಿ, ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ಮತ್ತು ನಾನು ಹಾಡ್ತೀನಿ ಅಂತ ಅನ್ನುವಂತಹ ಮನಸ್ಸಿಗೂ ಕೂಡ ನೀವು ವೇದಿಕೆಯನ್ನು ಕಲ್ಪಿಸಿದ್ದೀರಿ. 1 ಗಂಟೆಯಿಂದ 2 ಗಂಟೆಯವರೆಗೆ 2 ದಿನವೂ ಕೂಡ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಎಲ್ಲ ಸಂಗತಿಗಳನ್ನು ನಾವು ಕಣ್ಣಾರೆ ಕಾಣುವಂತಾಗಲಿ, ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂದರ್ಶನವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಮಡಿಕೇರಿ ಆಕಾಶವಾಣಿಯ ಸಿಬ್ಬಂದಿಯ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಕನ್ನಡದ ಹಬ್ಬ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ ಮೇ 29 ಹಾಗೂ 30ರಂದು ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದ ಹಬ್ಬ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ MP ಕೇಶವ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಪ್ರಸ್ತುತಿ M ಶಕುಂತಲಾ.
ಸಂಕಲನ ಮಮತಾ ಶಾಸ್ತ್ರಿ. ನಿರ್ವಹಣೆ PM ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.